ಸೊ ನಿಮ್ಮ ರೋಲ್, ನಿಮ್ಮ ಪಾತ್ರ, ಡಾಕ್ಟರ್ ಪಾತ್ರ ಏನೋ ಒಂದು ಡಿಫ್ರೆಂಟ್ ಆಗಿದೆ, ಕಥೆನೇ ಡಿಫ್ರೆಂಟ್ ಆಗಿದೆ. ನೋಡಿದಾಗ ಏನೋ ಒಂದು ಕ್ಯೂರಿಯಾಸಿಟಿ ಇದೆ. ಹೇಗೆ ನೀವು ತಯಾರಿ ಮಾಡ್ಕೊಂಡ್ರಿ? ಯಾವ ಥರ ಇತ್ತು? ತಯಾರಿ ಏನಿಲ್ಲ. ನಾನು ಡಾಕ್ಟ್ರು ಅಂತ ಹೇಳಿದಾಗ ನಾನು ಕೇಳಿದೆ ರಾಘವ್ ಅವ್ರಿಗೆ, ಪಕ್ಕನ ನಾನು ಸೂಟ್ ಆಗ್ತೀನಿ ಮಾಡಿಸ್ತೀರಾ? 100% ಡೆಫಿನೆಟ್ಲಿ ಪಕ್ಕಾ ಸೂಟ್ ಆಗ್ತೀರ ಅಂದರು ಅವರು. ಓಕೆ, ಅವ್ರ ಕಾನ್ಫಿಡೆನ್ಸ್ ಇದೆಯಲ್ಲ, ಐ ಆಮ್ ಡನ್. ಆಮೇಲೆ ಅದೇ ಆಶಿಕ್ ಅವ್ರು ಹೇಳ್ದಂಗೆ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಆಯಿತು. ಅದಾದಮೇಲೆ ಇವರಿಬ್ಬರು ತುಂಬ ಚೆನ್ನಾಗಿ, ಅವ್ರ ಕೋಆರ್ಡಿನೇಷನ್ ಹಂಗಿದೆ. ನಂಗೆ ಇವಾಗಲೂ ನೋಡ್ತಾ ಅವ್ರದ್ದು ಏನು ಬರ್ತಾಯಿದೆ ಅಂದರೆ ಟಿಪಿಕಲ್ ಸೈನ್ಸು ಆ್ಯಂಡ್ ಟಿಪಿಕಲ್ ಸ್ಪಿರಿಚುವಲ್. ಅಷ್ಟೊಂದು ಸೈಲೆಂಟಾಗಿ ಕೂತಿದ್ದಾರೆ. ಮೋಸ್ಟ್ಲಿ ಸೆಟ್ಟಲ್ಲಿ ಅವ್ರು ಸೈಲೆಂಟಾಗಿ ಇರಬಹುದು, ನಂಗೆ ಗೊತ್ತಿಲ್ಲ ಹೆಂಗಿದ್ದಾರೆ ಅಂತ. ಸೈಲೆಂಟ್, ಅವರು ವೈಲೆಂಟ್ ಆಗಿರ್ತಾರೆ. ಯಾವ ಥರ ಇವರು ಸೆಟ್ ಮ್ಯಾನೇಜ್ ಮಾಡ್ತಾ ಇದ್ರು, ಸೆಟ್ ಮ್ಯಾನೇಜ್ಮೆಂಟಲ್ಲಿ ಇವರು. ಅವ್ರದ್ದು ತುಂಬ ಡೀಟೇಲಿಂಗ್, ಅವ್ರು ಸೈಲೆಂಟ್, ಅವ್ರ ಕೆಲಸನೇ ಹಂಗೆ ತುಂಬ ಡೀಟೇಲ್ ವರ್ಕ್ನ ಅವ್ರು ನೋಡ್ಕೋತಾ ಇದ್ರು. ಆಕ್ಷನ್ ಕಟ್ ಹೇಳೋದು, ಎಕ್ಸಿಕ್ಯೂಷನ್ ಎಲ್ಲ ಇವ್ರು ಮಾಡ್ತಾ ಇದ್ರು. ಅದೇ ಒಂಚೂರು ಸೀನ್ ಏನಾದ್ರು ಮಿಸ್ಟೇಕ್ ಆದ್ರೆ ಅವ್ರು ಹೆಂಗೆ ಹೇಳ್ತಿರೋ, ಅವ್ರ ರಿಯಾಕ್ಷನ್ ಇವ್ರ ರಿಯಾಕ್ಷನ್ ಹೆಂಗಿತ್ತು? ಅವ್ರಿಬ್ಬರೇ ಡಿಸ್ಕಸ್ ಮಾಡ್ತಾರೆ, ನಮ್ಗೆ ಹೇಳ್ತಾನೆ ಇರಲಿಲ್ಲ. ಇಲ್ಲ, ಆ್ಯಕ್ಚುಲಿ ಆ್ಯಕ್ಟರ್ಸ್ಗೆ ಜಾಸ್ತಿ ಡೈರೆಕ್ಷನ್ ಕೊಡೋದ್ರಲ್ಲಿ ನಾನು ನಂಬಲ್ಲ. ಎಷ್ಟು ಬೇಕು ಅಷ್ಟೇ ಹೇಳ್ತಾ ಇದ್ದೆ ನಾನು. ಹಾರ್ಡ್ಲಿ ಅವ್ರ ಕಿವಿಗೆ ಹೋಗಿ ಹೇಳ್ತಾ ಇದ್ದೆ, ಒಂದು 2-3 ಸೆಕೆಂಡು ಅಷ್ಟೇ ಹೇಳ್ತಾ ಇದ್ದು. ಯಾಕಂದರೆ ಕರೆಕ್ಟಾಗಿ ಮಾಡಬೇಕಾದ್ರೆ ಅದನ್ನು ಮತ್ತೆ ಪೂರ್ತಿ ಹೇಳೋದ್ರಲ್ಲಿ ಅದು ಅವರೊಂದು ಫ್ಲೋಲ್ಲಿ ಹೋಗ್ತಾ ಇರ್ತೀವಿ. ಬಿಕಾಸ್ ನಾನು ಆ್ಯಕ್ಟ್ ಮಾಡೋದ್ರಿಂದ ನನಗೆ ಗೊತ್ತು ಒಬ್ಬರು ಆ್ಯಕ್ಟರ್ ಮೈಂಡಲ್ಲೇ ನಡೀತಾ ಅಂತ. ಸೊ ನಾನು ಜಾಸ್ತಿ ತಲೆ ತಿನ್ನಲ್ಲ. ಆ್ಯಕ್ಚುಲಿ ಪ್ರವೀಣ್ ಅವ್ರ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ಡಾಕ್ಟರ್ ದೇವ್ ಅನ್ನೋ ಒಂದು ಪಾತ್ರ ಫಸ್ಟ್ ರಿಕ್ವೈರ್ಮೆಂಟ್ ಏನಂದರೆ ತುಂಬ ಹ್ಯಾಂಡ್ಸಮ್ ಆಗಿರಬೇಕು. ಅದೇ ನಾನು ಹೇಳಿದ್ನಲ್ಲ, 10 ವರ್ಷದ ಹಿಂದೆ ನೋಡಿದ್ರು ಪ್ರವೀಣ್ ಅವ್ರು ಹಿಂಗೆ ಇದ್ರು, 10 ವರ್ಷ ಆದ್ಮೇಲೆ ನೋಡಿದ್ರೆ ಹಿಂಗೆ ಹ್ಯಾಂಡ್ಸಮ್ ಆಗಿರಬೇಕು. ತುಂಬ ಕಷ್ಟಪಡ್ತಾ ಇದ್ದೀನಿ, ಮತ್ತೆ ಊಟ ನಿದ್ದೆ ಎಲ್ಲ ಬಿಟ್ಟು ಫಿಟ್ನೆಸ್ಸು ಕಷ್ಟಪಟ್ಟು ಅಲ್ಲ, ಅದೊಂದೇ ಅಲ್ಲ ಬಿಟ್ಟು ಅಂದರೆ ನಿದ್ದೆನೂ ಒಂದು ಲೆಕ್ಕಾಚಾರದಲ್ಲಿ ಇದ್ರೇ ಎಲ್ಲವೂ ಸರಿಯಾಗಿರುತ್ತೆ ಅಂತ. ಇಲ್ಲ, ಜನರಲಾಗಿ ಒಂದು ಸಾರ್ಟೆಡ್ ಆಗಿ, ಕಾಮ್ ಆಗಿ, ಒಂದು ವಾರ್ಮ್ ಕ್ಯಾರೆಕ್ಟರ್ ಡಾಕ್ಟರ್ ದೇವ್, ಒಂದು ಕಾರ್ಡಿಯಾಲಜಿಸ್ಟ್. ಸೊ ಅದಕ್ಕೆ ಪರ್ಫೆಕ್ಟ್ ಆಗಿದ್ದಾರೆ ಅಂತ, ಅವ್ರು ರಿಯಲ್ ಲೈಫಲ್ಲೂ ಹಾಗೆ ಇದ್ದಾರೆ ಅಂತಲೇ ಅವ್ರನ್ನ ಆ್ಯಕ್ಚುಲಿ ಕ್ಯಾಸ್ಟ್